ನಮಸ್ಕಾರ ವೀಕ್ಷಕರೇ, ಹಲವಾರು ಬಾರಿ ನಿಮಗೆ ಅನುಮಾನ ಆಗುತ್ತದೆ. ಆದರೆ ಅನುಮಾನವಾಗೇ ಇಟ್ಕೊಂಡ್ಬಿಟ್ಟಿರ್ತೀರ. ನೀವು ಅದನ್ನು ಹೊರಗಡೆ ಕೇಳಲಿಕ್ಕೂ ನೀವು ಹೋಗೋದಿಲ್ಲ, ಅಥವಾ ಮನಸ್ಸಲ್ಲೇ ಕೊರಗ್ತಾ ಇರ್ತದೆ. ಯಾರು ಏನಾರ ಮಾಡಿಸ್ಬಿಟ್ಟಿದಾರ, ನಮಗೆ ಮಾಟಮಂತ್ರ ಆಗ್ಬಿಟ್ಟಿದೆ ನಮಗೆ ಅನುಮಾನ ಅಂತ. ಯಾಕೆ ಅಂತಂದರೆ ಆ ಕಷ್ಟಗಳನ್ನು ನೀವು ಅನುಭವಿಸಿರ್ತೀರ. ಸೊ ಈ ಮಾಟಮಂತ್ರಗಳು ಮಕರ ರಾಶಿಯವರಿಗೆ, ಮಾಟಮಂತ್ರಗಳ ವಿಚಾರ ವಿಶೇಷವಾಗಿ ಮಕರ ರಾಶಿಯವರಿಗೆ, ಅಥವಾ ದೃಷ್ಟಿ ಅಂದರೆ ನಾನು ಹೇಳೋದು ಈ ಜನಗಳು ಕೊಡುವಂಥ ದೃಷ್ಟಿ ಅಲ್ಲ. ನಾನು ಹೇಳುವಂಥದ್ದು ಈಗ ಪ್ರೇತ ದೃಷ್ಟಿ, ಪಿಶಾಚ ದೃಷ್ಟಿ ಅಂತೆಲ್ಲ ಇರುತ್ತೆ. ಅದು ಶಾಸ್ತ್ರಗಳಲ್ಲಿ ಬರ್ತಕ್ಕಂಥದ್ದು. ಈ ಸ್ಮಶಾನಾದಿಗಳಲ್ಲಿ ಪಾಸ್ ಆಗಬೇಕಾದ್ರೆ ನಿಮಗೆ ಪಿಶಾಚ ದೃಷ್ಟಿ ಇತ್ಯಾದಿಗಳು ಬಂದರೆ ತೀರೋಗಿರೋರ ಸಮಸ್ಯೆಯಿಂದ ಪ್ರೇತ ದೃಷ್ಟಿ ಅಂತೆಲ್ಲ ಬಂದ್ಬಿಡುತ್ತೆ. 3 ರಸ್ತೆ ಸೇರೋ ಜಾಗ ಅಥವಾ ಕೆಟ್ಟ ಶಕ್ತಿ ಎಲ್ಲೋ ಇತ್ತು, ನೀವು ಅಲ್ಲಿಂದೆಲ್ಲ ಬಂದ್ಬಿಡುತ್ತೆ. ಸೊ ಈ ದೃಷ್ಟಿ ಹಾಗೂ ಮಾಟಮಂತ್ರ ವಿಚಾರಗಳು ಸ್ಪೆಷಲ್ ಆಗಿ ಮಕರ ರಾಶಿಯವರಿಗೆ ಸಂಬಂಧಪಟ್ಟಂತೆ ನಾನು ಈ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ. ಸೊ ಪ್ರತಿಯೊಬ್ಬ ಮಕರ ರಾಶಿಯವರಿಗೆ ವಿಡಿಯೋ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬಿಡಿ. ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಬಹಳ ಪ್ರಮುಖವಾಗಿ ನಿಮ್ಮ ಜೀವನದಲ್ಲಿ ನಿಮಗಾಗುವಂಥ ಅನುಭವಗಳು ಅಂದರೆ ನೀವು ಮಕರ ರಾಶಿಯವರು ಈ ಮಾಟಮಂತ್ರಕ್ಕೆ ಸಂಬಂಧಪಟ್ಟಂಥ ನಮ್ಮ ಅನುಭವಗಳು ನಿಮಗೆ ನಂಬಿಕೆ ಇದ್ದಲ್ಲಿ ದಯವಿಟ್ಟು ನೀವು ನಿಮ್ಮ ಜೀವನದಲ್ಲಿ ಆದಂತಹ ಘಟನೆ ಇತ್ಯಾದಿಗಳಿದ್ದರೆ ನೀವು ಕಮೆಂಟ್ ಮಾಡಬಹುದು. ನೀವೇನಾದ್ರು ತುಂಬ ಅನುಭವಿಸ್ತಾ ಇದ್ದೀರಾ ಅಥವಾ ಅದರಿಂದ ಸಮಸ್ಯೆ ಆಗಿದೆ, ಅದರಿಂದ ಹೆಂಗೆ ಹೊರಗೆ ಬರ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ, ಕಮೆಂಟ್ ಮಾಡಿ. ನಾನು ನಿಮ್ಮ ಕಮೆಂಟ್ಗಳನ್ನು ಖಂಡಿತ ಓದ್ತೇನೆ, ರಿಪ್ಲೈ ಮಾಡ್ತೇನೆ ಇಲ್ಲಿ ಅನ್ನೋದು ಸೆಕೆಂಡ್ರಿ. ಖಂಡಿತವಾಗಿ ಓದ್ತೇನೆ ನಾನು ನಿಮ್ಮ ಕಮೆಂಟ್ಗಳನ್ನ. ಎಲ್ಲರಿಗೂ ರಿಪ್ಲೈ ಮಾಡೋಕ್ಕಾಗದೇ ಇರ್ಬೋದು, ತುಂಬ ಕಮೆಂಟ್ಗಳು ಬಂದಾಗ ನಾನು ಎಷ್ಟಾಗುತ್ತೆ ಸಮಯ ಸಿಕ್ಕಾಗ ಓದಿದಾಗ ರಿಪ್ಲೈ ಮಾಡುವಂಥದ್ದಾದರೆ ಖಂಡಿತವಾಗಿ ಮಾಡ್ತೇನೆ ನಾನು, ಆಯಿತಾ? ಸೊ ಅದರಿಂದ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಜೀವನದ ಅನುಭವಗಳು. ಬಹಳ ಪ್ರಮುಖವಾಗಿ ನಾನು ಹೇಳ್ತೇನೆ ನೋಡಿ, ಮಾಟಮಂತ್ರ ಅನ್ನುವಂಥದ್ದು ಅನುಭವ ವೇದ್ಯ. ಅನುಭವಿಸಿದಾಗ ಮಾತ್ರ ಗೊತ್ತು. ಬಾಯಿನಲ್ಲಿ ಏನ ಇದನ್ನು ನಂಬಲ್ಲ, ನೀನು ಇದನ್ನು ನಂಬ್ತೀಯಾ, ಯಾರು ಏನು ಮಾಡಿಬಿಡ್ತಾರೆ, ಎಲ್ಲೈತೆ, ಇಂಥದ್ದೆಲ್ಲ ಕೇಳೋದು ಬಹಳ ಸುಲಭ. ಆದರೆ ಅನುಭವಿಸಿದವನಿಗೆ ಆ ದುಃಖ ಗೊತ್ತಿರುತ್ತೆ. ಜೀವನದಲ್ಲಿ ಏಳಿಗೆ ಇರೋದಿಲ್ಲ. ಮಾಟಮಂತ್ರಗಳಾದಾಗ ಜೀವನದಲ್ಲಿ ಏಳಿಗೆನೇ ಇಲ್ದಂಗೆ ನೋಡಿ. 2019ರಿಂದ 2025 ನಡೀತಾ ಇದೆ. ನಿಮ್ಮ ಜೀವನ ಹಿಂಗೆ ಏಳಿಗೆನಲ್ಲಿದೆಯಾ, ಹಿಂಗೆ ಡೌನ್ಫಾಲ್ ಇದೆಯಾ, ನೀವೇ ಯೋಚನೆ ಮಾಡ್ಕೊಳ್ಳಿ. ಅದು 7.5 ಆಗಿರಬಹುದು, ಬೇರೆ ಬೇರೆಯಿಂದಾಗಿರಬಹುದು. ಏಳಿಗೆ ವಿಚಾರದಲ್ಲಿ ಯಾಕೆ ನಿಮಗೆ ಜೀವನದಲ್ಲಿ ಏಳಿಗೆ ಸಿಗ್ತಾ ಇಲ್ಲ ಅನ್ನುವಂಥದ್ದನ್ನು ಯೋಚನೆ ಮಾಡಿ. ಇದು ಯಾರೋ ನಿಮ್ಮ ಅಭಿವೃದ್ಧಿಯನ್ನು ಪ್ರತಿಬಂಧಕ ಮಾಡಿದ್ದಾರೆ ಅಂತ ಅನಿಸುತ್ತಾ? ಇದ್ದಾರೆ ಆ ಥರದವರು. ನಮ್ಮ ಏಳಿಗೆ ನೋಡೋಕ್ಕೆ ಸಹಿಸಕ್ಕೆ ಆಗದೆ ಇರತಕ್ಕಂಥವ್ರು ಇದ್ದಾರೆ ಅಂತಂದಾಗ ಯಾಕೆ ಮಾಡಿರಬಾರ್ದು ಅಲ್ವಾ? ಸೊ ಅದರಲ್ಲಿ ಏಳಿಗೆ ಇಲ್ಲದೆ ಇರತಕ್ಕಂಥದ್ದು, ವ್ಯಾಪಾರದಲ್ಲಿ ನಷ್ಟ ಆಗ್ತಕ್ಕಂಥದ್ದು, ಸಾಲ ಮಾಡಿ ತಂದು ಹೂಡಿಕೆ ಮಾಡ್ತಾ ಇದ್ದೇನೆ, ಬರೀ ನಷ್ಟ ಆಗ್ತಾ ಇದೆ ಜೀವನದಲ್ಲಿ, ಯಾವ ಪ್ರಾಫಿಟ್ಟೇ ನೋಡ್ತಾ ಇಲ್ಲ ಗುರುಳೆ, ಭಾಳ ಕಷ್ಟ ಆಗ್ತಾ ಇದೆ. ಜಾಬಲ್ಲಿ ಏಳಿಗೆ ಇಲ್ಲ, ಒಳ್ಳೊಳ್ಳೆ ಉತ್ತಮವಾದಂತಹ ಗೌರ್ಮೆಂಟ್ ಜಾಬ್ಗಳಲ್ಲಿದ್ದರೂ ಏಳಿಗೆ ಇಲ್ಲ, ಎಂಥ ಜಾಬಲ್ಲಿದ್ದರೂ ಏಳಿಗೆ ಇಲ್ಲ. ಆ ಸ್ಟೇಟಸ್ ಚೇಂಜ್ ಆಗೋಣ, ಅದೇ ರೀತಿ ಡೌನ್ಫಾಲ್, ಕೆಳಗೆ ಹೋಗ್ತಾ ಇದೀನಿ ಬಿಟ್ಟರೆ ಮೇಲೆ ಹೋಗ್ತಾ ಇಲ್ಲ ಲೈಫಲ್ಲಿ. ಜಾಬಲ್ಲಿ ಏಳಿಗೆ ಇಲ್ಲ, ಬಿಸ್ನೆಸ್ಸಲ್ಲಿ ಲಾಭವಿಲ್ಲ. ಆರೋಗ್ಯದಲ್ಲಿ ಭಾಳಷ್ಟು ಜನ ಮಕರ ರಾಶಿಯವರಿಗೆ ಡಾಕ್ಟ್ರ್ ಹತ್ರ ಹೋದ್ರೆಲ್ಲ ಸರಿ ಇದೆ ಅಂತ ಹೇಳ್ತಾರೆ, ಟೆಸ್ಟ್ಗಳೆಲ್ಲ ಕರೆಕ್ಟಾಗಿದೆ ಅಂತ ಹೇಳ್ತಾರೆ, ನಿಮಗೆ ಮಾತ್ರ ಆರೋಗ್ಯ ಬಾಧೆ ಆಗ್ತಾ ಇರುತ್ತೆ. ಔಷಧೋಪಚಾರಗಳು ಕೇಳಿದ್ರೆ ಏನು ಕೊಡೋಣ್ರಿ ಅಂತಾರೆ, ಅಥವಾ ಏನೋ ಒಂದು ಕೊಡ್ತಾರೆ, ನಿಮಗೆ ಅದು ಕೆಲಸ ಮಾಡ್ತಾ ಇರೋದಿಲ್ಲ ಆ ಪರ್ಟಿಕ್ಯುಲರ್ ಔಷಧಿ. ಏನಕ್ಕಿದು ಅಂತ ಗೊತ್ತಾಗ್ತಾ ಇರೋದು ಒಂದು ಪ್ರಶ್ನಾರ್ಥಕ ಚಿಹ್ನೆ ಆಗಿರುತ್ತೆ. ಮಾಟಮಂತ್ರ ಆಗಿದ್ದರೆ ಆ ಥರ ಆಗಿರುವ ಸಾಧ್ಯತೆ ಇರ್ತದೆ. ಸೊ ಅದನ್ನು ಕಂಡುಹಿಡ್ಕೊಳ್ಬೇಕಾಗ್ತದೆ ಅಲ್ವಾ? ಸೊ ಆದ್ದರಿಂದ ಇಂತಹ ಒಂದು ವಿಚಾರಗಳನ್ನು, ಸೂಕ್ಷ್ಮವಾದಂತಹ ವಿಚಾರಗಳು, ಅನುಭವ ಭಾಳ ಇಂಪಾರ್ಟೆಂಟ್. ಮನೆಯಲ್ಲಿ ಸುಮ್ಮನೆ ಕರಡಿ ಬಿದ್ದು ಒಡೆದೋಗ್ತಾ ಇರ್ತದೆ, ಅಥವಾ ದೇವ್ರ ಫೋಟೋ ಬಿದ್ದು ಒಡೆದೋಗ್ತಾ ಇರ್ತದೆ, ಮನೆಯಲ್ಲಿ ಕುಂಕುಮ ಚೆಲ್ತಾ ಇರ್ತದೆ, ಅರಿಶಿನ ಚೆಲ್ತಾ ಇರ್ತದೆ, ಹಾಲು ಚೆಲ್ತಾ ಇರ್ತದೆ, ಊಟ ಮಾಡಿದ್ರೆ ಅನ್ನದಲ್ಲಿ ಅಥವಾ ಅಡುಗೆ ಊಟದಲ್ಲಿ ಕೂದಲು ತುಂಬ ಬರ್ತಾ ಇರ್ತದೆ. ಅನುಭವ ಇದೆಲ್ಲ. ಇದಾಗಿದ್ದರೆ ಕೃತ್ರಿಮಾಭಿಚಾರಗಳಾಗಿರುವ ಲಕ್ಷಣಗಳು ಇದೆಲ್ಲ. ಮನೆಯಲ್ಲಿ ತುಂಬ ಜಗಳ, ಮನೆಗೆ ಹೋಗಲಿಕ್ಕೆ ಮನಸ್ಸು ಬರಲ್ಲ, ಸುಮ್ಮನೆ ಮನೆಯಲ್ಲಿ ಜಗಳಗಳಾಗ್ಬಿಡ್ತದೆ, ಕೂಗಾಡ್ಬಿಡ್ತಾ ಇರ್ತೀರ. ಮನೆಯಲ್ಲೇ ಆಗಬೇಕು ಅಂತಿಲ್ಲ, ನಿಮ್ಮ ಫ್ರೆಂಡ್ಸ್ ಹತ್ರ ನೀವೇ ಫ್ರೆಂಡ್ಸ್ ಹತ್ರ ಜಗಳ ಮಾಡ್ಕೊಂಡು ಹೋಗ್ಬೋದು. ಪ್ರತಿಯೊಂದು ವಿಚಾರಕ್ಕೂ ನಿಮಗೆ ಚಿಕ್ಕಪುಟ್ಟ ವಿಚಾರಕ್ಕೂ ಸಿಟ್ಟು ಬರ್ತಾ ಇರ್ಬೋದು, ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ನಿಮಗೆ. ಅಥವಾ ನಿಮ್ಮ ಸ್ನೇಹಿತರು ಅಥವಾ ಇವರು ಅವರೇ ನಿಮ್ಮ ಜಗಳ ಮಾಡ್ಕೊಂಡು ಬರ್ಬೋದು. ಸುಮ್ಮನೆ ನೀವೇನು ಸುಮ್ಮನೆ ಮಾಮೂಲಾಗಿ ಮಾತಾಡಿದ್ರು ಅದನ್ನೇ ದೊಡ್ಡ ಇಶ್ಯೂ ಮಾಡಿ ಜಗಳ ಮಾಡಾಕ್ಬಿಡೋದು ನಿಮ್ಮ ಮೇಲೆ. ಒಂಥರ ಒಡೆಯೋಕ್ಕೆ ಬದ್ದಂಗೆ ಬರೋದು. ಇದೆಲ್ಲ ಕ್ಷುದ್ರಾಭಿಚಾರ, ಮಾಟಮಂತ್ರಾದಿಗಳ ಲಕ್ಷಣಗಳಿದ್ದರೆ ಆಗತಕ್ಕಂಥದ್ದಾಗಿರ್ತದೆ. ಹೇಳಿದಲ್ಲ, 3 ಗ್ರಹಗಳು ಬಹಳ ಪ್ರಧಾನವಾದ ಕಾರ್ಯವನ್ನು ವಹಿಸುತ್ತೆ ಇದರಲ್ಲಿ ಅಂತ. ಸೊ ಇದರಲ್ಲಿ ಬಹಳ ಪ್ರಮುಖವಾಗಿ ಮಕರ ರಾಶಿಯವರಿಗೆ ಷಷ್ಠ್ಯಾಧಿಪತಿ ಬುಧ ಆದ್ದರಿಂದಾಗಿ ಮಾತಾಡಿದ್ರೆ ಸಾಕು, ದೊಡ್ಡ ಇಶ್ಯೂ, ಅದನ್ನೇ ದೊಡ್ಡ ಗಲಾಟೆ ಮಾಡಾಕ್ಬಿಡ್ತಾರೆ ನಿಮಗೆ.
ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಜಗಳ ಮನಸ್ತಾಪಗಳಾಗಿ ನಷ್ಟ ಆಗ್ತಕ್ಕಂಥದ್ದು, ಭೂಮಿ ವಿಚಾರದಲ್ಲಿ ಜಗಳ ಮನಸ್ತಾಪಗಳಾಗಿ ನಷ್ಟ ಆಗ್ತಕ್ಕಂಥದ್ದು, ವ್ಯವಹಾರಗಳೆಲ್ಲ ನಷ್ಟ ಸೈಟ್ ಸೇಲಿಗೆ ಇಟ್ಟಿದ್ದೀನಿ ಕೂಡ ಎಲ್ಲ ಆಗೋಯ್ತು, ಅಗ್ರಿಮೆಂಟ್ ಆಗೋಯ್ತು, ಎಲ್ಲ ಆಗೋಯ್ತು, ನಾನು ಸ್ವಲ್ಪ ದುಡ್ಡಿದೆ ಅದನ್ನು ಕೊಟ್ಬಿಟ್ರೆ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀನಿ, ಅವ್ನು ಬರ್ತಾನೆ ಇಲ್ಲ, ಕರೆದ್ರೆ ನಾನು ಇವ್ರಿಗೂ ಕೊಡೋಕ್ಕಲ್ಲ ಬೇರೆಯವ್ರಿಗೂ ಕೊಡೋಕ್ಕಲ್ಲ, ಏನೂ ಮಾಡೋಕ್ಕಾಗ್ತಾ ಇಲ್ಲ. ಅಥವಾ ಯಾವುದೋ ಖರೀದಿ ಮಾಡೋಕ್ಕೆ ಹೋದ್ರೆ ಎಲ್ಲ ಅರ್ಧ ಮುಕ್ಕಾಲು ಕಟ್ಬಿಡ್ತೀನಿ, ನಾನು ಸ್ವಲ್ಪ ಎಲ್ಲ ಅಡ್ಜಸ್ಟ್ ಮಾಡಿ ಕೊಟ್ಬಿಡ್ತೀನಿ ಅಂತ ಹೇಳ್ತಾ ಇದ್ದೀನಿ, ಅವ್ನು ಬೇಗ ಬೇಗ ಅಂತ ಹೇಳ್ತಾ ನನ್ನ ಕೈಲಿ ಮಾಡ್ಕೊಳಕ್ಕಾಗ್ತಾಯಿಲ್ಲ ರಿಜಿಸ್ಟ್ರೇಷನ್ನು. ಏನಾಗಿರ್ಬೋದು, ಸೆಲ್ಲಿಂಗ್ ಅವ್ರು ಬೈಯಿಂಗ್, ಕೊಡೋದು ಪರ್ಚೇಸ್ ಯಾವ್ದು ಬೇಕಾರಾಗ್ಬೋದು. ಈ ಸಗಾಕೊಂಬಿಟ್ಟಿರ್ತಿರಲ್ಲ ಸಡನ್ನಾಗಿ, ಮದುವೆನೇ ಆಗ್ತಾಯಿಲ್ಲ, ಮಾಟ ಮಂತ್ರ ಮಾಡಿಸ್ಬಿಟ್ಟು ಅವ್ರು ಮದುವೆ ಆಗಬಾರ್ದು ಅಂತ. ಸೊ ಏನು ಕಷ್ಟಪಟ್ಟರು ಮದುವೆ ಆಗ್ತಾಯಿಲ್ಲ. ಇನ್ನು ಮದುವೆ ಆಗಿರ್ತಕ್ಕಂಥವ್ರಿಗೆ ಗಂಡ ಹೆಂಡತಿ ಜಗಳ, ಇಲ್ಲ ಮಕ್ಕಳು ತುಂಬ ಜಗಳ, ಹಠ, ಊಟ ಮಾಡಲ್ಲ ಮಕ್ಕಳು, ಹಿಂಗೆ ಅಲ್ಲು ಕಚ್ಕೊಂಡು ಕೂಗ್ತವೆ ಮನೇಲಿ, ಓ ಅಂತ ಕೂಗ್ತವೆ ಮನೇಲಿ ಮಕ್ಕಳು. ಗೊತ್ತಾಗ್ಬಿಡುತ್ತೆ ಮಾಟ ಮಂತ್ರ ಏನೋ ಆಗಿದೆ, ಕೆಟ್ಟ ಕೆಟ್ಟ ಕನಸುಗಳು ಮಣ್ಕಳ್ರೆ, ಯಾರೋ ಕುತ್ತಿಗೆ ಬಂದು ಹಿಚ್ಕದಂಗೆ ಆಗುತ್ತೆ, ಗೊತ್ತಾಗ್ಬಿಡುತ್ತೆ. ಈಗ ಗೊತ್ತಾದರೂ ತಾತ್ಸಾರ ಮಾಡ್ತಾರಲ್ಲ, ಅಲ್ಲಿ ಸಮಸ್ಯೆ ಇರ್ತಕ್ಕಂಥದ್ದು. ಕೂಡಲೇ ಏನೋ ಒಂದು ಪರಿಹಾರ ಮಾಡ್ಕೊಳ್ಳೋಣ, ಸರಿ ಮಾಡ್ಕೊಳ್ಳೋಣ, ತಾತ್ಕಾಲಿಕವಾಗಿರುತ್ತೆ, ಏನೋ ಒಂದು ಅಭಿವೃದ್ಧಿ ಮಾಡ್ಕೊಳ್ಳೋಣ, ಇದ್ರ ಕಡೆ ಗಮನ ಹರಿಸ್ಬೇಕಲ್ವಾ. ಇಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದಾಗಿರ್ತದೆ. ಮಕರ ರಾಶಿಯವರಿಗೆ ಬಹಳ ಪ್ರಮುಖವಾಗಿ ಆಗ್ತಕ್ಕಂಥ ಸಮಸ್ಯೆ, ಶನಿ ನಿಮಗೆ ಬಾಧಕಾಧಿಪತಿಗಳಲ್ಲೊಬ್ಬ ಶನಿಶ್ಚರ ಗ್ರಹನಾಗಿರ್ತಾನೆ. ಸೊ ಶನಿ ನಿಧಾನಕ್ಕೆ ಮುಳುಗಿಸ್ತಕ್ಕ, ನಿಮ್ಗೆ ಗೊತ್ತೇ ಆಗಲ್ಲ, ಆ ಸಮಸ್ಯೆಯ ಸುಳಿ ಒಳಗೆ ನೀವು ಹೋಗೋ ತನಕ ನಿಮಗೆ ಗೊತ್ತೇ ಆಗಲ್ಲ. ಯಾವಾಗ ನಿಮಗೆ ಇಷ್ಟು ದೊಡ್ಡ ಸಮಸ್ಯೆ ಆಯಿತು ಅಂತಲೇ ಗೊತ್ತಾಗಲ್ಲ, ಅಷ್ಟೊಂದು ಸಮಸ್ಯೆ ಆಗ್ಬಿಟ್ಟಿರುತ್ತೆ. ಇಲ್ಲಿಗೆ ಬಂದಮೇಲೆ ಎಚ್ಚೆತ್ತುಕೊಂಡ್ರೆ ಏನು ಪ್ರಯೋಜನ. ಸೊ ಶನಿ ನಿಮಗೆ ಗೊತ್ತಾಗದಂಗೆ ನಿಧಾನಕ್ಕೆ ನಿಮ್ಮನ್ನು ಒಳಗಿಳಿತಾನೆ. ಬಾಧಕಾಧಿಪತಿ ಶನಿನೇ ಮಕರಕ್ಕೆ. ಅಂದರೆ ನಾನು ಹೇಳ್ತಾ ಇರುವಂಥದ್ದು ನೋಡಿ, ನೀವೇನಾದ್ರು ಮಾಟ ಮಂತ್ರಾದಿಗಳಿಗೆ ಹೋದಾಗ ಪ್ರಶ್ನೆ ಹಾಕಿದಾಗ ಮಕರ ಲಗ್ನ ಬಂತು ಅಂತಂದರೆ ಮಕರಕ್ಕೆ, ಮಕರ ಚರ ಆದ್ದರಿಂದಾಗಿ ಬಾಧಕಾಧಿಪತಿ ಏನು ಮಹಾಬಾಧಕಾಧಿಪತಿ ಶನಿ ಆಗ್ತಾನೆ, ಷಷ್ಠ್ಯಾಧಿಪತಿ ಬುಧನಾಗಿರ್ತಾನೆ. ಇದು ಬಹಳ ವಿಶೇಷವಾದಂತಹ ಒಂದು ಕಾಂಬಿನೇಷನ್. ಅಂದರೆ ಪ್ರಶ್ನಶಾಸ್ತ್ರ, ಇದು ನಮ್ಮ ಪ್ರಶ್ನಶಾಸ್ತ್ರ ಗ್ರಂಥದಲ್ಲಿ ಇರ್ತಕ್ಕಂಥ ಉಲ್ಲೇಖ ಇರ್ತಕ್ಕಂಥದ್ದು, ಯಾವ ರಾಶಿಗೆ ಯಾವುದು ಬಾಧಕಾಧಿಪತಿ ಆಗದೆ ಸ್ಪಷ್ಟವಾಗಿ ಉಲ್ಲೇಖ ಇರ್ತಕ್ಕಂಥದ್ದು. ಅದರಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಮಕರ ರಾಶಿಗೆ ಮಹಾಬಾಧಕಾಧಿಪತಿ ಶನಿ, ಬಾಧಕಾಧಿಪತಿ ವೃಶ್ಚಿಕ ಅಂದರೆ ಕುಜಗ್ರಹ. ಸೊ 3 ಗ್ರಹಗಳು ಬಹಳ ಇಂಪಾರ್ಟೆಂಟ್. ಒಂದು ಕುಜಗ್ರಹ, ಒಂದು ಶನಿಗ್ರಹ, ಇನ್ನೊಂದು ಬುಧಗ್ರಹ. ಸೊ ಮಕರ ಆರೂಢ ಲಗ್ನವಾದಾಗ ಬರುವಂಥ ಬಾಧಕಾಧಿಪತಿಯು ಷಷ್ಠ್ಯಾಧಿಪತಿಗಳು ಇವರಲ್ಲ. ಸೊ ಇದನ್ನು ಮಕರ ರಾಶಿಯವರೆಲ್ಲ ಗಮನಿಸಿ, ಇದಕ್ಕೆ ಪರಿಹಾರಾದಿಗಳನ್ನ ಅಕಸ್ಮಾತ್ ನಿಮಗೆ ಏನಾದ್ರು ಮಾಟ ಮಂತ್ರಗಳಾಗಿದೆ ಅನ್ನುವಂತಿದ್ದರೆ ಅದನ್ನು ಪರಿಹಾರಗಳು ಮಾಡ್ಕೊ. ಯಾಕಂದರೆ ಏಳಿಗೆಯಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತಲ್ಲ, ಏಳಿಗೆ ಇಲ್ಲ, ಈ ಥರ ಆಗ್ತಾಯಿದೆ, ಸಮಸ್ಯೆ ಆಗ್ತಾಯಿದೆ, ಪ್ರತಿಯೊಂದಕ್ಕೂ ಹಿನ್ನಡೆ ಆಗ್ತಾ ಇದೆ, ಎಲ್ಲ ಕಡೆ ಅವಮಾನ ಆಗ್ತಾ ಇದೆ, ಎದ್ದು ಹೋಗಿ ಏನೂ ಮಾಡ್ಲಿಕ್ಕೆ ಮನಸ್ಸು ಬರ್ತಾ ಇಲ್ಲ, ಏಳಿಗೆನೇ ನಿಂತೋಗ್ಬಿಟ್ಟಿದೆ, ಜೀವನದಲ್ಲಿ ಇದೇ ನಿಂತೋಗ್ಬಿಟ್ಟಿದೆ. ಪರಿಹಾರ ಮಾಡ್ಕೊಳ್ಬೇಕು. ಈ ವಿಡಿಯೋ ಅಂಡಲ್ಲಿ ಒಂದು ಅದ್ಭುತವಾದಂತಹ ಮಂತ್ರ ಪರಿಹಾರವನ್ನು ಕೊಡ್ತಾನೆ. ಪ್ರತಿ ದಿವಸ ಆ ಮಂತ್ರವನ್ನು ಕೇಳಿಸ್ಕೊಳ್ಳಿ ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ, ನಿಮಗೆ ತುಂಬ ರಕ್ಷಣೆ ಕೊಡ್ತದೆ ಅದು. ಇಲ್ಲ ಅಂತಂದರೆ ಇನ್ನೊಂದು ನವದುರ್ಗಾ ದೀಪಾರಾಧನೆ ಅಂತ ನೀವು ಮಾಡ್ಕೊಳ್ಬೋದು. 3 ದಿವಸ, ಮಂಗಳವಾರ, ಬುಧವಾರ ಹಾಗೂ ಶನಿವಾರ, ಈ 3 ವಾರದಲ್ಲಿ ಈ 3 ದಿನಗಳಲ್ಲಿ ನೀವು ಸಾಯಂಕಾಲ ಒಂದು 7:30 ನಂತರ ಕತ್ಲಾದ್ಮೇಲೆ ಮನೆಯಲ್ಲಿ ಒಂದು ದೇವ್ರ ಮನೆ ಒಳಗೋ ಅಥವಾ ದೇವ್ರ ಮನೆ ಹೊರಗೋ ಎಲ್ಲಿ ಜಾಗ ಇರ್ತದೋ ಅಲ್ಲಿ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ರಂಗೋಲಿ ಹಾಕ್ಕೊಂಡು ಒಂದು ಪ್ಲೇಟ್ ಇಟ್ಟು, ಸ್ಟೀಲ್ ಪ್ಲೇಟ್ ಇಟ್ಟು ಅದರಲ್ಲಿ 9 ಹಣತೆ ಇಡಿ. ಆ 9 ಹಣತೆಗಳಲ್ಲಿ ಕಡ್ಡಾಯವಾಗಿ ಸಾಸಿವೆ ಎಣ್ಣೆಯನ್ನು ಹಾಕಿ ದೀಪವನ್ನು ಹಚ್ಚಿ, ಆಯಿತಾ. 9 ದೀಪಗಳಲ್ಲಿ 9 ದುರ್ಗೆಯರನ್ನು ಪ್ರಾರ್ಥನೆ ಮಾಡ್ಕೊಳ್ಬೇಕು. ಪ್ರಥಮಂ ಶೈಲಪುತ್ರೀತಿ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ, ಕೂಷ್ಮಾಂಡೇತಿ ಚತುರ್ಥಕಂ, ಪಂಚಮಂ ಸ್ಕಂದಮಾತೇತಿ, ಷಷ್ಠಂ ಕಾತ್ಯಾಯಿನೇತಿ ಚ, ಸಪ್ತಮಂ ಕಾಲರಾತ್ರಿಶ್ಚ, ಮಹಾಗೌರೀತಿ ಚಾಷ್ಟಮಂ, ನವಮಂ ಸಿದ್ಧಿದಾತ್ರಿ ಚ, ನವದುರ್ಗಾ ಪ್ರಕೀರ್ತಿತಾ. ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, 9 ದೇವಿಯರ ಹೆಸರನ್ನು ಹಾಕಿರ್ತೀನಿ. ಆ 9 ದೀಪಗಳೆಲ್ಲ 9 ನವದುರ್ಗೆಯರನ್ನು ಪ್ರಾರ್ಥನೆ ಮಾಡ್ಕೊಳ್ಬೇಕು. ನವದುರ್ಗ ದೀಪಾರಾಧನೆ, ನವದುರ್ಗಾ ದೀಪಾರಾಧನೆಯನ್ನು ಮಾಡಬೇಕು. ಆ ಹಣತೆಗಳಲ್ಲಿ ಎಣ್ಣೆ ಹಾಕಿರ್ತೀನಿ, ಅದರಲ್ಲಿ ಬೇಕಾದ್ರೆ ಒಂದು ಚಿಟಿಕೆಯಷ್ಟು ಕರಿ ಎಳ್ಳು, ಒಂದು 4 ಕಾಳು 4-5 ಕಾಳು ಹೆಸರು ಕಾಳು, ಹಾಗೂ ಒಂದು 4-5 ತೊಗರಿಬೇಳೆ, ಅದನ್ನು ಒಂದು 4-5 ಕಾಳು ಹಾಕ್ಬೋದು. ಪ್ರಾರ್ಥನೆ ಯಾಕಂದರೆ ಷಷ್ಠ್ಯಾಧಿಪತಿ, ಬಾಧಕಾಧಿಪತಿ, ಮಹಾಬಾಧಕಾಧಿಪತಿಯ ಒಂದು ಧಾನ್ಯಗಳಾಗತ್ತೆ, ಹಾಕಿ ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡ್ಬೋದು. ಸ್ವಾಮಿ ನಮ್ಮಪ್ಪ ಎಲ್ಲ ಅಮ್ಮ ತಾಯಿ ನನಗೆ ಈ ದುರ್ಗಾದೇವಿಯಲ್ಲಿ ಈ ಒಂದು
ಬಾಧೆಗಳನ್ನು ಮುಕ್ತಿ ಕೊಡಿಸುವಂಥ. ಇಲ್ಲ ಒಂದು ಪವರ್ಫುಲ್ಲಾದ ವಿಶೇಷವಾದಂತಹ ಒಂದು ಪರಿಹಾರ ನಾವು ಮಾಡ್ತಕ್ಕಂಥದ್ದು ನಿಮಗೋಸ್ಕರ ಯಾವುದಪ್ಪ ಅಂತಂದರೆ, ವೀಕ್ಷಕರೇ ಗಮನವಿಟ್ಟು ಕೇಳಿ, ದಯವಿಟ್ಟು ಹೇಳ್ತಾ ಇದ್ದೇನೆ, ಅಮಾವಾಸ್ಯೆ ದಿವಸ ಯಾವತ್ತು ಜೂನ್ 25 ಬುಧವಾರ ಅಮಾವಾಸ್ಯೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಿಮ್ಮೆಲ್ಲರ ಈ ಸಮಸ್ಯೆಗಳು, ಇಷ್ಟು ತನಕ ನಾನೇನು ಸಮಸ್ಯೆಗಳು ಹೇಳಿದ್ನಲ್ಲ, ಆ ಎಲ್ಲ ಸಮಸ್ಯೆಗಳಿಗೆ ಕಾರಣ ಏನೇ ಇರಲಿ, ಅದು ದೃಷ್ಟಿದೋಷವಾಗಿರಲಿ, ಅದು ಮಾಟಮಂತ್ರವಾಗಿರಲಿ, ಅದು ಶತ್ರುಬಾಧೆಯಾಗಿರಲಿ, ಅದು ಜಾಗದಲ್ಲಿ ಬೇಕಾದ್ರೂ ತೊಂದರೆ ಇರಲಿ, ಏನು ಬೇಕಾದ್ರೂ ಆಗಿರಲಿ, ಅದನ್ನು ಪರಿಹಾರ ಮಾಡಬೇಕು ಅಂತ ಮಹಾಪ್ರತ್ಯಂಗಿರಾ ಹೋಮವನ್ನು ಮಾಡ್ತಾ ಇದ್ದೇವೆ. ಅದ್ಭುತವಾದಂತಹ ಮಹಾಪ್ರತ್ಯಂಗಿರಾ ಹೋಮ, ಬಹಳ ಪವರ್ಫುಲ್. ಬಹಳ ತಿಂಗಳುಗಳಾಯಿತು ನಾವು ಮಹಾಪ್ರತ್ಯಂಗಿರಾ ಹೋಮವನ್ನು ಮಾಡಿದೆ. ಸೊ ಆ ಮಹಾಪ್ರತ್ಯಂಗಿರಾ ಹೋಮವನ್ನು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ಮಾಡ್ತಾ ಇದ್ದೇವೆ. ಹಾಗೂ ವಿಶೇಷವಾಗಿ ಈ ಒಂದು ಜ್ವಾಲಾಮುಖಿ ರತ್ನಗಳಿರುವ ಈ ಬ್ರಾಸ್ಲೆಟ್ ಅನ್ನು ನಾವು ಅದರಲ್ಲಿ ಸಿದ್ಧಪಡಿಸಿ ಕೊಡ್ತಂದ್ರೆ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಈ ಜ್ವಾಲಾಮುಖಿ ರತ್ನಗಳು ಭೂಮಿ ಒಳಗಡೆಯಿಂದ ಲಾವಾ ರಸ ಹೊರಗೆ ಬರುತ್ತಲ್ಲ, ಸ್ಫೋಟವಾಗಿ ಲಾವಾ ರಸ ಹೊರಗೆ ಬರುತ್ತಲ್ಲ, ಆ ಲಾವಾ ರಸ ಹೊರಗಡೆ ಬಂದು ಪ್ರಕೃತಿಯ ಈ ಒಂದು ಇದಕ್ಕೆ ಟಚ್ ಆದ್ಮೇಲೆ ಅದೊಂದು ರತ್ನವಾಗಿ, ಒಂದು ಕಲ್ಲಾಗಿ ಮಾರ್ಪಾಡಾಗುತ್ತೆ. ಅದನ್ನ ಬೀಡ್ಸ್ ತರ ಮಾಡಿ ಅದನ್ನ ಲಾವಾ ರಸದ ಒಂದು ಜ್ವಾಲಾಮುಖಿ ರತ್ನ ಅಂತ ಕರೀತಾರೆ. ಅದನ್ನು ಸೂಕ್ಷ್ಮ ನೀವು ಗಮನ ಕಳುತ್ತಾ ತೂತುಗಳೆಲ್ಲ ಗೊತ್ತಾಗುತ್ತೆ ನಿಮ್ಗೆ, ಅದು ಲಾವಾ ರಸನೇ ಗಟ್ಟಿಯಾಗಿರ್ತಕ್ಕಂಥದ್ದು ಒರಿಜಿನಲ್ ಜ್ವಾಲಾಮುಖಿ ರತ್ನಗಳು. ಇದರಲ್ಲಿ ಮಹಾಪ್ರತ್ಯಂಗಿರಾ ಹೋಮದಲ್ಲಿ ಇದು ಎನರ್ಜೈಸ್ ಆಗುತ್ತೆ ಅಂತಂದ್ರೆ ಅದ್ಭುತವಾದ ಪ್ರತ್ಯಂಗಿರಾ ದೇವಿಯ ಶಕ್ತಿ ಇದರಲ್ಲಿ ಸಿಗ್ತದೆ. ಇದರ ಜೊತೆಗೆ ವಿಶೇಷವಾಗಿ ನಾವು ಉಪರತ್ನಗಳನ್ನ, ಯಾಕೆ ನವಗ್ರಹಗಳ ದೋಷಗಳನ್ನು ಪರಿಹಾರ ಮಾಡಲಿಕ್ಕೆ ಒಂದೊಂದು ರತ್ನಗಳು ಸಹ ಆ ಗ್ರಹಗಳ ಒಂದೊಂದು ಗ್ರಹದ ದೋಷಗಳನ್ನು ಪರಿಹಾರ ಮಾಡಬೇಕಷ್ಟೇ ಅಲ್ಲ, ನಿಮ್ಮ ಆರೋಗ್ಯ ಬಾಧೆ ಪರಿಹಾರವಾಗಬೇಕು ಅಂತ ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರಲ್ಲೂ ಈ ಬ್ರಾಸ್ಲೆಟ್ ಅಭಿಮಂತ್ರಣೆಯಾಗಿರುತ್ತೆ. ಜೊತೆಗೆ 9 ವಿಶೇಷವಾದ ಉಪರತ್ನಗಳಿಗೆ 9 ವಿಧದ ಅಮ್ಮನವರು. ನಾನಾಗಲೇ ಹೇಳಿದೆ, ನವದುರ್ಗಾ ದೀಪಾರಾಧನೆ ಹೇಳಿದನಲ್ಲ, ಆ ನವದುರ್ಗೆಯರನ್ನ ಈ ವಿಶೇಷವಾದ 9 ರತ್ನಗಳಲ್ಲಿ ಎನರ್ಜೈಸ್ ಆಗಿರುತ್ತೆ. ಪ್ರಥಮಂ ಶೈಲಪುತ್ರಿ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ, ಕೂಷ್ಮಾಂಡ ಅಂತ ಚತುರ್ಥಕಂ, ಕೂಷ್ಮಾಂಡೇತಿ ಚತುರ್ಥಕಂ, ಸ್ಕಂದಮಾತೆ, ಪಂಚಮಂ ಸ್ಕಂದಮಾತೇತಿ, ಷಷ್ಠಂ ಕಾತ್ಯಾಯಿನಿ, ಸಪ್ತಮಂ ಕಾಲರಾತ್ರಿ, ಮಹಾಗೌರೀತಿ ಚಾಷ್ಟಮಂ, ನವಮಂ ಸಿದ್ಧಿದಾತ್ರಿ. 9 ರತ್ನಗಳಿಗೂ 9 ದುರ್ಗಾನ ಆವಾಹನೆ ಮಾಡಿ ನವದುರ್ಗಾ ಹೋಮವನ್ನು ಮಾಡ್ತೀವಿ ನಾವು. ನವದುರ್ಗಾ ಹೋಮವನ್ನು ಮಾಡಿ ಈ 9 ರತ್ನಗಳ ಎನರ್ಜೈಸ್ ಆದರೆ ಮಹಾಪ್ರತ್ಯಂಗಿರಾ ಹೋಮ ಹಾಗೂ ಷಟ್ಪ್ರಣವ ಮಹಾಮೃತ್ಯುಂಜಯ ಯಾವುದೇ ರೀತಿ ಆರೋಗ್ಯ ಬಾಧೆಗಳಿರಲಿ. ನಾಗಲೇ ಹೇಳಿದೆ, ಈ ಮಾಟಮಂತ್ರಗಳಿಂದ ಡಾಕ್ಟರ್ ಹತ್ರ ಹೋದರೆ ಔಷಧಿ ಕೊಡ್ತಾರೆ, ತಗೊಂಡ್ರು ಏನು ಕೆಲಸ ಮಾಡ್ತಾ ಇಲ್ಲ ಅಂತ. ಡಾಕ್ಟರ್ ಔಷಧಿಗಳು ಚೆನ್ನಾಗಿ ಕೆಲಸ ಮಾಡಬೇಕು, ನೆಗೆಟಿವ್ ಎನರ್ಜೀಸ್ ಹೋದ್ರೇ ನಿಮಗೆ ಮೃತ್ಯುಂಜಯ ಹೋಮ, ಷಟ್ಪ್ರಣವ ಮಹಾಮೃತ್ಯುಂಜಯ ಹೋಮ ಮಾಡಿ ಅದರಲ್ಲಿ ಎನರ್ಜೈಸ್ ಆಗುತ್ತದೆ. ಅಷ್ಟೇ ಅಲ್ಲ, ನಿಮ್ಮ ಗುರು ದೋಷ ಪರಿಹಾರಕ್ಕೆ ಗುರು ಶಾಂತಿ ಹೋಮ, ಶನಿ ಪೀಡೆ ಪರಿಹಾರಕ್ಕೆ ಶನಿ ಶಾಂತಿ ಹೋಮ, ನವಗ್ರಹಗಳ ಒಂದು ದೋಷಕ್ಕೆ ನವಗ್ರಹ ಶಾಂತಿ ಹೋಮ, ಅದರಲ್ಲಿ 9 ವಿಶೇಷವಾದಂತಹ ಒಂದು ಉಪರತ್ನಗಳಿದೆ. ಅಷ್ಟೇ ಅಲ್ಲ, ಅವಿವಾಹಿತರಿಗೆ ನಿಮಗೆ ವಿವಾಹ ಸಿದ್ಧಿ ಆಗಬೇಕು. ಯಾಕಂದರೆ ಮಾಟಮಂತ್ರ ಆದಿಗಳಿಂದಾಗಿ ವಿವಾಹನೇ ನಿಂತೋಗಬಾರ್ದು. ದೃಷ್ಟಿದೋಷದ ವಿವಾಹ ನಿಂತೋಗಬಾರ್ದು. ಅಥವಾ ಮದುವೆ ಆಗೋಗಿದೆ, ದಾಂಪತ್ಯ ಕಲಹಗಳು ಇಲ್ಲ, ಅದಾಗಬಾರ್ದು. ಅದಕ್ಕೋಸ್ಕರ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಇದೆಲ್ಲದರಲ್ಲೂ ಎನರ್ಜೈಸ್ ಮಾಡಿದಂತಹ ಈ ವಿಶೇಷವಾದಂತಹ ಈ ಒಂದು ಬ್ರಾಸ್ಲೆಟನ್ನು, ಈ ನವರತ್ನಗಳ ಉಪರತ್ನಗಳಿರ್ತಕ್ಕಂಥ ವಿಶೇಷವಾಗಿ ಮಹಾಪ್ರತ್ಯಂಗಿರಾಂಬಿಕಾ ದೇವಿಯ ಒಂದು ಶಕ್ತಿ ಕವಚ ಇದು. ಮಹಾಪ್ರತ್ಯಂಗಿರಾಂಬಿಕಾ ಶಕ್ತಿ ಕವಚದ ಒಂದು ವಿಶೇಷ ಬ್ರಾಸ್ಲೆಟ್ ಅನ್ನ ನಾವು ನಿಮಗೆ ಎಲ್ಲಾ ಹೋಮಗಳಲ್ಲಿ ಪೂಜೆ ಮಾಡಿ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತೇವೆ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಸ್ಕ್ರೀನಲ್ಲಿ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ವಾಟ್ಸಪ್ ಮಾಡಿಬಿಟ್ರೆ ಸಾಕು. ಹಾಗೂ ನಮ್ಮ ಇದನ್ನ ರಿಪ್ಲೈ ಬರ್ತದೆ ನಿಮಗೆ, ಅದಕ್ಕೆ ರಿಜಿಸ್ಟರ್ ಮಾಡ್ಕೊಂಡ್ರೆ ಆಯಿತು. ನೀವು ಆ ರಿಜಿಸ್ಟರ್ ಮಾಡ್ಕೊಂಡ್ಮೇಲೆ 25 ತಾರೀಕು ಬುಧವಾರ ಬೆಳಗ್ಗೆ ಸಂಕಲ್ಪ ಸೇವೆ ಲೈವಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೀನಿ. ನೀವು ಕೇಳಿಸ್ಕೊಳ್ಬಹುದು. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೋಡ್ಬೋದು. ಎಲ್ಲ ಹೋಮಗಳು ಲೈವ್ ನೋಡ್ಬೋದು. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಗುರುವಾರದಿಂದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ಈ ವಿಶೇಷವಾದ ಒರಿಜಿನಲ್ ಇದರಲ್ಲಿ ಜ್ವಾಲಾಮುಖಿ ರತ್ನಗಳು, ವಿಶೇಷವಾದಂತಹ 9 ಉಪರತ್ನಗಳು ಇದನ್ನ ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರು ಸಹ ಇದನ್ನ ಕೈಯಲ್ಲಿ ಧಾರಣೆ ಮಾಡ್ಕೊಳ್ಬಹುದು. ಬಹಳಷ್ಟು ಜನ ಹೇಳ್ತಾರೆ ಇದನ್ನ ಹೆಂಗೆ ಗುರುಗಳೇ ಅಂದ್ರೆ, ಸೀದಾ ಇದನ್ನ ಕೈಯಲ್ಲಿ ಧಾರಣೆ ಮಾಡ್ಕೊಂಬಿಡಿ. ಹಾಗೆ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಹಣೆಯಲ್ಲಿ ಇಟ್ಕೊಳ್ಳಿ. ಬಹಳ ಸಿಂಪಲ್
ನಾರ್ಮಲ್ ಆಗಿ ನಿಮ್ಮ ಆಹಾರ ಇತ್ಯಾದಿ ಯಾವ ಸಮಸ್ಯೆನೂ ಇಲ್ಲ. ನಾನು ಅದನ್ನು ತಿಂದ್ಬಿಡ್ತಾನೆ ಏನೂ ತೊಂದರೆ ಇಲ್ಲ. ಬೇಕಾದ್ರೆ ತೆಗೆದು ಜೇವಲ್ಲಿಟ್ಟು ಊಟ ಮಾಡ್ಕೊಂಡು ಕೈ ತೊಳ್ಕೊಂಡು ಆದ್ಮೇಲೆ ಮತ್ತೆ ಬೇಕಾದ್ರೆ ಹಾಕ್ಕೊಂಡ್ರೆ ಆಯ್ತು. ಈ ಲೇಡೀಸು ಪೀರಿಯಡ್ಸ್ ಟೈಮಲ್ಲಿ ತೆಗೆದಿಟ್ಬಿಟ್ರೆ ಆಯಿತು, ಆಮೇಲೆ ಸ್ನಾನ ಆದ್ಮೇಲೆ 4 ದಿವಸ ಆದ್ಮೇಲೆ ಮತ್ತೆ ಹಾಕೊಂಡ್ರೆ ಆಯಿತು. ಅಂದರೆ ದೀರ್ಘಕಾಲಿಕವಾಗಿ ಇದು ಎನರ್ಜೈಸ್ ಆಗಿ ಹಾಗೆ ಇಡ್ಲಿಕ್ಕೋಸ್ಕರವಾಗಿ ಆ ಪವರ್ ನಿಮಗೆ ದೀರ್ಘಕಾಲಿಕವಾಗಿ ಸಿಗಲಿ ಅನ್ನುವ ಕಾರಣಕ್ಕೆ ಹೇಳ್ತಾ ಇದ್ದೇನೆ ಅಷ್ಟೇ. ಸೊ ಆದ್ದರಿಂದ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡಿಕೊಂಡು ಬೇಗ ನೀವು ಸಂಕಲ್ಪ ಸೇವೆಗೆ ಹೆಸರನ್ನು ಕೊಟ್ಕೊಳ್ಳಿ. ಹಾಗೂ ಪ್ರತಿಯೊಬ್ಬರು ದಯವಿಟ್ಟು ಈ ವಿಡಿಯೋನ ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು ಶೇರ್ ಮಾಡಿ. ಪ್ರತಿಯೊಬ್ಬರಿಗೂ ಗೊತ್ತಾಗಲಿ ನಿಮ್ಮ ರಾಶಿಯ ಪ್ರಕಾರವಾಗಿ ಈ ದೋಷಗಳಿಂದ ಹೆಂಗೆ ಹೊರಬರಬಹುದು ಹಾಗೂ ವಿಶೇಷವಾದ ಪ್ರಸಾದವನ್ನು ಹೀಗೆ ಧಾರಣೆ ಮಾಡ್ಕೊಳ್ಬಹುದು ಅನ್ನುವಂಥದ್ದು. ದಯವಿಟ್ಟು ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಬರಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಒಂದು ಈ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ತ್ರಿಶೂಲಂ ಪರಶುಂ ಚೈವ ಕಪಾಲಂ ಡಮರುಂ ತಥಾ ಬಿಭ್ರಾಣಮುಗ್ರವಪುಷಂ ತ್ರಿನೇತ್ರಂ ಚಂದ್ರಶೇಖರಂ. ಓಂ ದಂಷ್ಟ್ರಾಕರಾಲ ವಿಲಸದ್ಭ್ರುಕುಟಿ ಕುಟಿಲಾನನಂ ವಡವಾಗ್ನಿಸಮಾಕಾರಂ ದಹಂತಂ ಭುವನತ್ರಯಂ. ಓಂ ಭೂತಪ್ರೇತಪಿಶಾಚಾದೀನ್ ಭಕ್ಷಯಂತಂ ಮಹಾಪ್ರಭುಂ. ಏವಂ ಧ್ಯಾತ್ವಾ ಜಪೇನ್ನಿತ್ಯಂ ರಕ್ಷೋಹಾಗ್ನಿಂ ಸಮಾಹಿತಃ. ಮಮ ಸಮಸ್ತಭೂತಪ್ರೇತಪಿಶಾಚಬಾಧಾ ದೃಷ್ಟಿಬಾಧಾ ನಿವಾರಣಾರ್ಥಂ ಜಪೇ ವಿನಿಯೋಗಃ. ಓಂ ರಕ್ಷೋಹಣಂ ವಾಜಿನಮಾಜಿಘರ್ಮಿ ಮಿತ್ರಂ ಪ್ರತಿಷ್ಠಮುಪಯಾಮಿ ಶರ್ಮಾ. ಶಿಶಾನೋ ಅಗ್ನಿಃ ಕ್ರತುಭಿಃ ಸಮಿದ್ಧಃ ಸ ನೋ ದಿವಾಸ ರಿಷಃ ಪಾತು ನಕ್ತಂ. ವಿಜ್ಯೋತಿಷಾ ಬೃಹತಾಭಾ ಆತ್ಯಗ್ನಿರಾಯುರ್ವಿಶ್ವಾನಿ ಕೃಣತೆ ಮಹಿತ್ವಾ. ಪ್ರಾದೇವೀರ್ಮಾಯಾ ಸಹತೆ ದುರೆ ವಾಶಿಶೀತೆ ಶೃಂಗೆ ರಕ್ಷಸೆ ವಿನಿಕ್ಷೇ. ಉತ ಸ್ವಾನಾಸೋ ದಿವಿಷಂತ್ವಗ್ನೇ ಸ್ತಿಗ್ಮಾಯುಧಾ ರಕ್ಷಸೆ ಹಂತವಾಊ. ಮದೇಚಿದಸ್ಯ ಪ್ರರುಜಂತಿ ಭಾಮಾನವರಂತೆ ಪರಿಬಾಧೋ ಅದೇವೀಃ. ಹರಿ ಓಂ.